ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ವರ್ಷಕ್ಕಾಗುವಷ್ಟು ಸಾಂಬಾರ್ ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಹೇಗೆ ಮಾಡೋದು ಸಾಂಬಾರ್ ಪುಡಿನ ಅಂತ ನೋಡೋಣ ಬನ್ನಿ. ಒಂದು ವರ್ಷಕ್ಕಾಗುವಷ್ಟು ಸಾಂಬಾರ್ ಪುಡಿನ ರೆಡಿ ಮಾಡ್ತಾ ಇದ್ದೀವಿ. ಸಾಂಬಾರ ಹುರಿದ್ಬಿಟ್ಟು ರೆಡಿ ಮಾಡ್ಕೊಳ್ತೀವಿ ನಾವು. ಸೊ ನಮ್ಮ ಅತ್ತೆಯವರು ಹೇಳ್ತಾರೆ ಎಷ್ಟೆಷ್ಟು ತಗೊಂಡಿದ್ದೀವಿ ಅಂತ. ಹೇಳುತ್ತೆ 3 kg ಕೊತ್ತಂಬರಿ ಕಾಳನ್ನು ತಗೊಂಡಿದ್ದೀವಿ. ಹಾಗೆ ಜೀರಿಗೆ 300 ಗ್ರಾಮು, ಲವಂಗ 200 ಗ್ರಾಮು, ಮತ್ತು ಏಲಕ್ಕಿ ಎಷ್ಟು ಗ್ರಾಮ್? 50 ಗ್ರಾಮು ಏಲಕ್ಕಿ ತಗೊಂಡಿದ್ದೀವಿ. ಹಾಗೆ ಗಸಗಸೆ 200 ಗ್ರಾಮು, 100 ಗ್ರಾಮ್ ಕಲ್ಲುವ, ಹಾಗೆ 200 ಗ್ರಾಮು ಚಕ್ಕೆ, 200 ಗ್ರಾಮು ಹೆಸರುಬೇಳೆ, 200 ಗ್ರಾಮು ಉದ್ದಿನಬೇಳೆ, 100 ಗ್ರಾಮು ಸಾಸಿವೆ, 100 ಗ್ರಾಮು ಮೆಂತೆಕಾಳು ತಗೊಂಡಿದ್ದೀವಿ, 100 ಗ್ರಾಮು ಅರಿಶಿನ ಕೊಂಬಿರುತ್ತಲ್ವ ಅದನ್ನು ಪುಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀವಿ. 250 ಗ್ರಾಮು ಕಡಲೆಬೇಳೆ ತೊಗೊಂಡಿದ್ದೀವಿ, 100 ಗ್ರಾಮ್ ಮೆಣಸು ತೊಗೊಂಡಿದ್ದೀವಿ, 50 ಗ್ರಾಮು ಮರಾಠಿ ಮೊಗ್ಗು ತೊಗೊಂಡಿದ್ದೀವಿ. ಹಾಗೆ 250 ಗ್ರಾಮು ಸೊಸೈಟಿ ಅಕ್ಕಿಯನ್ನು ತೊಗೊಂಡಿದ್ದೀವಿ. ಸೊ ಯಾವುದಾದ್ರೂ ಅಕ್ಕಿ ನಡೆಯುತ್ತೆ. ಈಗ ಈ ಎಲ್ಲ ಪದಾರ್ಥಗಳನ್ನ ಹುರ್ಕೊಳ್ಬೇಕು. ಸೊ ಹುರಿದ್ಬಿಟ್ಟು ತೋರಿಸ್ತೀನಿ. ಹಾಗೆ 2 ಹಿಡಿಯಷ್ಟು ಒಣ ಕರಿಬೇವನ್ನ ತೊಗೊಂಡಿದ್ದೀವಿ. ಹಸಿ ಕರಿಬೇವನ್ನ ಒಣಗಿಸ್ಬಿಟ್ಟು ತೊಗೊಂಡಿದ್ದೀವಿ. ಇದನ್ನು ಕೂಡ ಹುರ್ಕೊಳ್ಬೇಕು. ಸೊ ಕರಿಬೇವು ಒಂದು 3 ಹಿಡಿ 4 ಹಿಡಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ಸಾಂಬಾರು ಪುಡಿದು. ಸೊ ಜಾಸ್ತಿ ಹಾಕಿದಷ್ಟು ತುಂಬ ರುಚಿಯಾಗಿರುತ್ತೆ. ಈಗ ಇದೆಲ್ಲ ಮಸಾಲೆ ಪದಾರ್ಥಗಳನ್ನ ಹುರಿದ್ಬಿಟ್ಟು ತೋರಿಸ್ತೀವಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪುಗಾಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ಎಲ್ಲ ಮಸಾಲೆ ಪದಾರ್ಥಗಳನ್ನು ಕೂಡ ಇದೇ ರೀತಿ ಹುರ್ಕೊಳ್ಬೇಕು. ಪೂರಿ ಕಮ್ಮಿ ಕೆಂಬರುತ್ತೆ.
ನೋಡಿ ಮಸಾಲೆ ಪದಾರ್ಥಗಳನ್ನೆಲ್ಲ ಹುರ್ಕೊಂಡಿದ್ದೀವಿ. ಸೊ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಜಿನ್ ಬಿಡಿಸ್ಕೊಂಡು ಬರ್ತೀವಿ ಸಾಂಬಾರು ಪುಡಿನ. ನೋಡಿ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹುರಿದ್ಬಿಟ್ಟು ನಾನು ತಣ್ಣಗಾಗೋದಕ್ಕೆ ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕಿಬಿಟ್ಟು ಈ ಥರ ತೆಳ್ಳಗೆ ಹರಡಿದ್ದೀನಿ. ಸೊ ಬೇಗ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು. ಸೊ ನೀವು ಕಾಟನ್ ಬಟ್ಟೆ ಮೇಲಾದ್ರೂ ಈ ರೀತಿ ಹರಡ್ಬೋದು. ಸೊ ನಾನಿಲ್ಲಿ ನ್ಯೂಸ್ ಪೇಪರ್ ಮೇಲೆ ಹರಡಿದ್ದೀನಿ. ಸೊ ಕಂಪ್ಲೀಟಾಗಿ ತಣ್ಣಗಾಗಬೇಕು ಈ ಮಸಾಲೆಗಳೆಲ್ಲನೂ. ಸೊ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಇದನ್ನು ಜಿನ್ ಬಿಡಿಸ್ಕೊಂಡು ಬಂದುಬಿಟ್ಟು ತೋರಿಸ್ತೀನಿ ಯಾವ ರೀತಿ ಸಾಂಬಾರು ಪುಡಿ ಆಗುತ್ತೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸಾಂಬಾರು ಪುಡಿಯಿಂದ ಯಾವುದೇ ಸಾಂಬಾರು ಮಾಡಲಿ ತುಂಬಾ ರುಚಿಯಾಗಿರುತ್ತೆ. ಸೊ ತೋರಿಸ್ತೀನಿ ಹೇಗಾಗುತ್ತೆ ಸಾಂಬಾರು ಪುಡಿ ಅಂತ ಹೇಳಿಬಿಟ್ಟು. ನೋಡಿ ಈಗ ಜಿನ್ ಬಿಡಿಸ್ಕೊಂಡು ಬಂದಿದ್ದೀವಿ. ಸಾಂಬಾರು ಪುಡಿ ರೆಡಿಯಾಗಿದೆ. ನಾವು ಇದನ್ನು 1 ವರ್ಷ ಇಟ್ಕೊಳ್ತೀವಿ. ಸೊ 1 ವರ್ಷದವರೆಗೂ ಆಗುತ್ತೆ. ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಪುಡಿ ಹಾಕಿಬಿಟ್ಟು ಸಾಂಬಾರು ಮಾಡಿದರೆ. ಸೊ ನೀವು ಕೂಡ ಇದೇ ವಿಧಾನದಲ್ಲಿ ಸಾಂಬಾರು ಪುಡಿನ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಇದೇ ರೀತಿ ಸಾಂಬಾರು ಪುಡಿ ಮಾಡ್ಕೊಳ್ಳೋದು. ಸೊ ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಹೈಪ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.